ಬ್ಯಾಕ್ ಟು ಪಾಟೀಲ್ ಪಾಸಿಟಿವ್ ಚಾನಲ್. ಎಲ್ಲ ನನ್ನ ಆತ್ಮೀಯರಿಗೆ ನನ್ನ ನಮಸ್ಕಾರಗಳು. ಆತ್ಮೀಯರೇ, ನಿಮ್ಮ ಕಮೆಂಟ್ಸ್ ಪ್ರಕಾರ ಮನುಷ್ಯನಿಗೆ ಯಾವ ಹಂತದಲ್ಲಿ, ಯಾವ ಸಮಯದಲ್ಲಿ, ಯಾವ ವಯಸ್ಸಿನಲ್ಲಿ ಯಾವ್ಯಾವ ಸಂಸ್ಕಾರಗಳು, ಯಾವ್ಯಾವ ಒಂದು ಬದುಕು ಕಟ್ಟಿಕೊಳ್ಳಲು ಬೇಕಾಗಿರತಕ್ಕಂಥ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಂಡು ನಾವು ಬದುಕದಿದ್ದರೆ ನಮ್ಮ ಬದುಕಿಗೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ಬದುಕಿಗೆ ಟೆಕ್ನಾಲಜಿ ಅಷ್ಟೇ ಅಲ್ಲ, ಸೈಕಾಲಜಿಯು ಬಹಳ ಮುಖ್ಯ ಅಂತಕ್ಕಂಥ ವಿಷಯವನ್ನು ನಾವು ಇದನ್ನು ತಿಳಿದುಕೊಳ್ಳೋಣ. ಒಂದು ಉದಾಹರಣೆ ಸಮೇತ ನಿಮಗೆ ನಡೆದಿರ್ತಕ್ಕಂಥ ಸತ್ಯ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಕೆಗೆ 35 ವರ್ಷ ವಯಸ್ಸು, ಇಂಜಿನಿಯರಿಂಗ್ ಪದವಿ. ಆಕೆ ಕೈ ತುಂಬ ಸಂಬಳ ತೊಗೊತಿದ್ಲು. ಆಗ ಕಂಪ್ನಿಯಿಂದ ವಿದೇಶಿ ಪ್ರವಾಸ ಭಾಗ್ಯ ಕೂಡ ಅವಳಿಗಾಗಿತ್ತು. ಸ್ವಂತ ಮನೆ, ಓಡಾಡಲಿಕ್ಕೆ ಬ್ರ್ಯಾಂಡೆಡ್ ಕಾರು. ಆಕೆ ಜೀವನ ಸಂಗಾತಿ ಇಲ್ಲ ಎನ್ನುವುದಕ್ಕಿಂತ ಸಂಗಾತಿ ಹೇಗಿರಬೇಕು ಎನ್ನುವ ಸ್ಪಷ್ಟತೆ ಆಕೆಗಿರಲಿಲ್ಲ. ಆಕೆ ಪ್ರತಿಷ್ಠೆಯಿಂದ ಬಾಕಿ ಉಳಿದಿದ್ಲು. ಅದೀಗ ಮಾನಸಿಕವಾಗಿ ಖಿನ್ನತೆಗೆ ಅವಳು ಒಳಗಾಗಿದ್ದಾಳೆ. ಯಾಕಂದ್ರೆ ಡಿಜಿಟಲ್ ತಂತ್ರಜ್ಞಾನದ ಇಂದಿನ ದಿನಗಳಲ್ಲಿ ಸೈಕಾಲಜಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಟೆಕ್ನಾಲಜಿ ಎಷ್ಟು ಮುಖ್ಯವೋ ಅದರ ಅನುಷ್ಠಾನಕ್ಕೆ ಸೈಕಾಲಜಿ ಕೂಡ ಅಷ್ಟೇ ಮುಖ್ಯ. ತಾಂತ್ರಿಕವಾಗಿ ನಾವು ಅದೆಷ್ಟೋ ಮುಂದುವರೆದಿದ್ದರೂ ಮಾನಸಿಕವಾಗಿ ಸದೃಢತೆ ತುಂಬ ಅಗತ್ಯ. ಇದರಲ್ಲಿ ಏರುಪೇರಾದರೆ ಆಗುವ ತಲ್ಲಣಗಳು, ಉಂಟಾಗುವ ಬಿಕ್ಕಟ್ಟಿಗೆ ಉದಾಹರಣೆ ಇದು ಅಂತ ಹೇಳ್ಬೋದು. ಪಾಪ ಆಕೆ ಇದರಲ್ಲಿ ಸಂಪೂರ್ಣ ಪ್ರಮಾಣದ ತಪ್ಪಿಲ್ಲ. ಬಾಲ್ಯದಿಂದಲೇ ಓದಿನಲ್ಲಿ ಚುರುಕಾಗಿ ಚೆನ್ನಾಗಿ ಓದುತ್ತಿದ್ದಳು. ಹೆತ್ತವರ ಕನಸಿನಂತೆ ಉನ್ನತ ಶಿಕ್ಷಣ ಕೂಡ ಪಡ್ಕೊಂಡ್ಳು. ಅದಕ್ಕೆ ತಕ್ಕಂತೆ ಉದ್ಯೋಗ ಕೂಡ ಸಿಕ್ತು. ವೃತ್ತಿ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ತುಡಿತವೂ ಆಕಿದಾಗಿತ್ತು. ಈ ನಿಟ್ಟಿನಲ್ಲಿ ಯತ್ನವು ಜೋರಾಗಿತ್ತು. ಮಧ್ಯೆ ಕಳೆದ ವಯಸ್ಸಿನ ಅರಿವೇ ಇರಲಿಲ್ಲ. ತಂದೆ ತಾಯಿ ಆಗಾಗ ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗಲೂ ಕೂಡ ಅದಕ್ಕೆ ಅವಸರ ಬೇಡ ಅಂತ ಹೇಳಿ ಸುಮ್ಮನಾಗ್ತಿದ್ಲು. ಸಾಧನೆ ಮಾಡಿದ ನಂತರ ಗಂಡು ಸರದಿ ಸಾಲಲ್ಲಿ ಮನೆ ಮುಂದೆ ನಿಲ್ತಾರೆ ಅಂತ ಹೇಳಿ ಅತಿಯಾದ ಆತ್ಮವಿಶ್ವಾಸವನ್ನು ಆಕೆ ಇಟ್ಕೊಂಡಿದ್ಲು. ನೋಡ್ತಾ ವಯಸ್ಸು ಉರುಳಿದವು. ಕೊನೆಗೆ ಆಕೆ ಅಂದುಕೊಂಡಂತೆ ಸಾಧನೆ ಒಂದು ಹಂತಕ್ಕೂ ತಲುಪಿತು. ಇನ್ನು ಮದುವೆ ಆಗದ ಅಥವಾ ಮದುವೆ ಕಡೆ ಗಮನನ ಹರಿಸೋದು ಬಿಟ್ಟೇ ಬಿಟ್ಲು. ಚಿಂತೆಗೆ ಮುಂದಾದಾಗ ಆಕೆಗೆ ಯಾವ ಗಂಡೂ ಸಿಗಲಿಲ್ಲ. ಒಂದೇ ವಯಸ್ಸು, ಇನ್ನೊಂದು ಸಾಧನೆ ಬಗ್ಗೆ ಆಕೆಗಿದ್ದ ಅತಿಯಾದ ಹೆಮ್ಮೆ ಮದುವೆಗೆ ವಿಘ್ನವಾಗಿತ್ತು. ಉದ್ಯೋಗ, ಆಶ್ರಯ, ಸಂಪತ್ತು ಎಲ್ಲವೂ ಇದ್ದರೂ ಯಾರೊಬ್ಬರೂ ಕೈ ಹಿಡಿಯಲು ಮುಂದಾಗದಿರುವ ಚಿಂತೆ ಕಾಡಲಾರಂಭಿಸಿತು. ಆ ಮಧ್ಯೆ ಕಂಪನಿಯ ಸಹೋದ್ಯೋಗಿ ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಅನ್ನೋ ರೀತಿಯಲ್ಲಿ ಇಷ್ಟು ದಿನ ಜೀವನ ಸಂಗಾತಿ ಕೊರತೆ ಬಗ್ಗೆನೇ ಯೋಚನೆ ಬರದ ಹಾಗೆ ನೋಡಿಕೊಂಡಿದ್ರು. ಯಾವಾಗ ಮನೆಯವರು ಗಂಭೀರವಾಗಿ ಮದುವೆ ಬೆನ್ನು ಹತ್ತಿದರೋ ಆವಾಗ ಶುರುವಾಯಿತು ನೋಡಿ ನಿಜವಾದ ಸಂಕಟ ಮತ್ತು ಸಂಕಷ್ಟ. ಲಿವಿಂಗ್ ಲೆಟ್ ಟುಗೆದರ್ ರಿಫ್ಲೆಕ್ಷನ್ ಏನಿದ್ರೂ ತಾತ್ಕಾಲಿಕ. ಇದು ನ್ಯಾಯ ಸಮ್ಮತವೂ ಅಲ್ಲ, ಸಮಾಜ ಒಪ್ಪಿತವೂ ಅಲ್ಲ. ಮೇಲಾಗಿ ಇಲ್ಲಿ ಸಂಬಂಧಗಳಿಗೆ ಬೆಲೆ ಇರೋದಿಲ್ಲ, ನೆಲೆಯೂ ಕೂಡ ಇರೋದಿಲ್ಲ. ಇಲ್ಲಿ ಈಗೋ ಸಂಘರ್ಷದಿಂದ ಒಂದು ದಿನ ಫಾರ್ಟ್ನಲ್ ಆಗಿಬಿಡುತ್ತ. ಆಗ ಏಕಾಂತ ಆವರಿಸುತ್ತ. ಬಾಳ ಪಯಣದ ಜೊತೆಯಾಗಿ ಸಾಗಲು ಸಂಗಾತಿ ಅಗತ್ಯ, ಮನವರಿಕೆಯಾಗುತ್ತದೆ. ಆದ್ರೆ ಅಷ್ಟೊತ್ತಿಗೆ ಕಾಲ ಮೀರಿ ಹೋಗಿರುತ್ತದೆ ಎಂದು ಅಂಗಲಾಚಿದರೂ ಸಿಗುವುದು ಕಷ್ಟ ಮಾತು. ಇದರಿಂದ ಹೆತ್ತವರು ಆತಂಕವೂ ಹೆಚ್ಚಾಗುತ್ತೆ. ಸಮಾಜದಲ್ಲಿ ಆಡಿಕೊಳ್ಳುವರ ಬಾಯಿಗೆ ಆಹಾರವಾಗಿ ಬಿಡ್ತಾಳ. ಪರಿಣಾಮ ಖಿನ್ನತೆ ಆವರಿಸ್ತದೆ. ಇದಕ್ಕೆಲ್ಲ ಪರಿಹಾರ ಅಂದರೆ ಹಿರಿಯರ ಮಾತಿನ ಪಾಲನೆ. ಹಿರಿಯರ ಮಾತನ್ನಾಕಿ ಪಾಲಿಸದೇ ಇದ್ದುದೇ ಅಂತ ಹೇಳ್ಬೋದು. ಹೌದು, ಯಾವ ವಯಸ್ಸಿನಲ್ಲಿ ಏನು ಆಗಬೇಕೋ ಅದು ಆದರೆ ಆ ಥರ ಸಮಸ್ಯೆ ಉದ್ಭವಿಸೋದಿಲ್ಲ. ಬಾಲ್ಯ, ಯೌವನ, ಮದುವೆ, ಮಕ್ಕಳು ಎಂದೆಲ್ಲ ಕಾಲಕ್ಕೆ ನಿರ್ಧರಿಸಿರುವ ಘಟ್ಟಗಳು ಸರಿಯಾಗಿಯೇ ಇರುವಂತೆ ಇದು ಜೀವನ ಹಾದಿಯನ್ನು ಸುಗಮವಾಗಿಸುತ್ತೆ. ಆಗ ನೋಡಿ, ಈ ಮಹಿಳೆಗೆ ಎಲ್ಲವೂ ಇದೆ, ಆದರೆ ಅದನ್ನು ಅನುಭವಿಸಲು ಸಂಗಾತಿಯೇ ಇಲ್ಲ. ಆ ಸಂಗಾತಿ ದುಡ್ಡಿನಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ಆಕೆ ದುಡ್ಡು, ಸಂಪತ್ತು ನೋಡಿ ಯಾರಾದರೂ ಮದುವೆ ಆದರೂ ಕೂಡ ಆತನ ಉದ್ದೇಶ ಆಕೆಯ ಸಂಪತ್ತೇ ಹೊರತು ಸಂಸಾರ ನಡೆಸುವುದರಲ್ಲಿ ಅಲ್ಲ ಎಂಬುದು ಸ್ಪಷ್ಟ. ನಾವು ಕೂಡ ಹೇಳುವುದರ ಅದನ್ನೇ ಇದೆ.
ಇಂದಿನ ಯುವತಿಯರಿಗೆ ಓದು ಉದ್ಯೋಗ ಅಗತ್ಯ. ಆದರೆ ಜೊತೆಗೆ ವಯಸ್ಸಿಗೆ ತಕ್ಕಂತೆ ಏನೇನು ನಡಿಬೇಕು ಅದು ನಡೆಯಲೇಬೇಕು. ಇಲ್ಲದಿದ್ದರೆ ಸಂಭೂ ಹೇಳಿ ಶುಭ ಶುಭ ಕಾರ್ಯಗಳನ್ನು ಮುಂದೂಡಬಾರ್ದು. ಆ ಶುಭ ಕಾರ್ಯಗಳು ಕಾಲಘಟ್ಟಕ್ಕೆ ಆಗುವಂತೆ ಆಗಲು ಹಿರಿಯರು ಮತ್ತು ಹೆತ್ತವರ ಮಾತುಗಳನ್ನು ಕೇಳಿದರೆ ಅವರ ಜೀವನ ಸುಂದರವೂ ಆಗಿರುತ್ತದೆ. ಆದರೆ ಬದುಕಿಗೆ ಟೆಕ್ನಾಲಜಿ ಅಷ್ಟೇ ಮುಖ್ಯವಲ್ಲ, ಸೈಕಾಲಜಿನೂ ಬಹಳ ಮುಖ್ಯ ಆಗ್ತದೆ. ಇರೋದೊಂದೇ ಜೀವನ, ಪರಿಪಕ್ವವಾಗಿ ಕಳೀಬೇಕು ಅಂದರೆ ನಾವು ಹಿರಿಯರ ಮಾತನ್ನು ಆಲಿಸಿ ನಡೆದಾಗ ಅದಕ್ಕೆ ಒಂದು ಬೆಲೆ ಇರ್ತದೆ ಅಂತ ಹೇಳುತ್ತಾ, ನಿಮ್ಮೆಲ್ಲರಿಗೂ ಈ ವಿಡಿಯೋವನ್ನು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು.